ಶುರುವಾಗಿದೆ. ನೋಡಿ, ನಾವು ನಮ್ಮ ಹಿಂದೆ ಇದ್ದಿದ್ದು ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸು ಇವಾಗ ಕರ್ನಾಟಕ ಏನು ಪುನಃ ನಾಮಕರಣ ಆಯಿತು, ಆ ಸಂದರ್ಭದಲ್ಲಿ KSDL ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ. ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮನ್ನ ಭಾಟಿಯಾ ಅವರು ಬಾಲಿವುಡ್ಡಿನ ಒಬ್ಬರು ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ. ನಮ್ಮ ವಿರೋಧ ಅಥವಾ ನಾವು ಏನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ದೂರಿ ಒಂದೇನೆ, ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು ಸಂಸ್ಥೆ, ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಒಂದು ಸಂಸ್ಥೆ. ಹೆಚ್ಚು ನೀವು ಕನ್ನಡಿಗರನ್ನೇ ಗುರುತಿಸಿ ಕನ್ನಡಿಗರ ಒಂದು ಪ್ರೋತ್ಸಾಹದಲ್ಲಿ ಬಳಸಬೇಕಾಗಿರುವಂಥದ್ದು ಸಂಸ್ಥೆ. ಈ ಒಂದು ತತ್ವದೊಂದಿಗೆ ಇದು ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ನೀವು ಕನ್ನಡಿಗರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಬ್ರ್ಯಾಂಡಿನ ಉದ್ದೇಶ. ಅದರ ಜೊತೆಗೆ ಈಗ ಹಲವಾರು ಉದಾಹರಣೆಗಳಿದ್ದಾವೆ. ಕನ್ನಡ ಇದು ಸ್ಯಾಂಡಲ್ವುಡ್ಡಿನ ನಟರೇ ಇರ್ಬೋದು, ಅವರು ಇಡೀ ಭಾರತದಲ್ಲಿ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥ ನಟರಿದ್ದಾರೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ಮೆನ್ನು ಕೂಡ ಇದ್ದಾರೆ. ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂಥದ್ದು ಒಂದು ಸೋಪ್ ಅಲ್ಲ. ಸೊ ಇದೆ ಬೇರೆ ಬೇರೆ ಈ ಜೆಂಡರ್ ವೈಸು ಕೂಡ ನೀವು ಗುರುತಿಸ್ಬೋದು. ಮತ್ತು ನೀವು ಅನೇಕ ಕನ್ನಡಿಗರೇ ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ನಮ್ಮ ಕ್ರಿಕೆಟರ್ಗಳು ಇರ್ಬೋದು, ನಮ್ಮದೇ ಆದ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಜಕೀಯ ವೃತ್ತ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲನೂ ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ. ಆದರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡೋದು. ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿತ್ತಾ? ಅದರ ಅನಿವಾರ್ಯತೆ ಇದೆಯಾ ಮೈಸೂರು ಸ್ಯಾಂಡಲ್? ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿದೆಯೋ ಇಲ್ಲೋ ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿವೃದ್ಧಿಯಲ್ಲಿ ಈ ಯಾವ ಸಂಸ್ಥೆ ಯಾವ ದೃಷ್ಟಿಯಲ್ಲಿ ಅದು ಸ್ಥಾಪನೆ ಆಗಿದೆ, ಯಾವ ತತ್ವದೊಂದಿಗೆ ಅದು ಸ್ಥಾಪನೆ ಆಗಿದೆ, ಯಾವ ಉದ್ದೇಶದಿಂದ ಸ್ಥಾಪನೆ ಆಗಿದೆ, ಇದು ಮೈಸೂರು ಮತ್ತು ಇವತ್ತಿನ ಮೈಸೂರು ಅಂದರೆ ಇವತ್ತಿನ ಅವತಾರ ಕರ್ನಾಟಕ, ಅದರ ಲಾಭಕ್ಕಾಗಿ ಆ ಒಂದು PSU ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ಆಗಿ ಅದು ಮುಂದುವರಿತಾ ಬಂದಿದೆ. ಇವತ್ತು ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತು ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನು ಇದು ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಇದರ ಒಂದು ಪ್ರೋತ್ಸಾಹ ನೀಡಬೇಕು ಅಂತ. ಅದಕ್ಕೂ ಕೂಡ ಕನ್ನಡಿಗರೇ ಇದ್ದಾರೆ. ಇಡೀ ಭಾರತದಲ್ಲಿ ಮೆಚ್ಚಿರುವಂಥದ್ದು ಅನೇಕ ನಟರು ಇದ್ದಾರೆ, ಅನೇಕ ಸ್ಪೋರ್ಟ್ಸ್ಮೆನ್ಗಳಿದ್ದಾರೆ. ಅವ್ರನ್ನ ಗುರುತಿಸಿ ನೀವು ಇದು ಬ್ರ್ಯಾಂಡ್ ಅಂಬಾಸಿಡರ್ ಯಾತಿಗೆ ಹಾಕ್ಲಿಲ್ಲ ಅಂತ ನಮ್ಮ ಪ್ರಶ್ನೆ. ಸರ್ಕಾರ ಅಪ್ರೋಚ್ ಮಾಡಿದಾಗ ಉಚಿತವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಆದಂತ ಉದಾಹರಣೆಗಳಿದೆ. ಹೌದು. ಯಾಕೆ ಸರ್ಕಾರ ಈ ನಿಟ್ಟಿನಲ್ಲಿ ಸಲಹೆ ಇದೆಯಾ? ಈ ಸರ್ಕಾರ ಆಡಳಿತ ಪಕ್ಷ ಯಾರಿದೆ ಅಂತ ನಿಮ್ಗೆ ಗೊತ್ತಿದೆ. ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರ ಆಲೋಚನೆ ಬಗ್ಗೆ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಅವ್ರು ಏನಕ್ಕೆ ಈ ಒಂದು ಅಂತ್ಯಕ್ಕೆ ಬಂದಿದ್ದಾರೆ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು. ನಮ್ಮ ಸಲಹೆ ಕನ್ನಡಿಗರಿಗೆ ಕೊಡಿ ಸರ್. ರಮ್ಯಾ ಅವರು ಸೇರಿದಂತೆ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್ ಆ ವಿಚಾರ. ಅವ್ರದೇ ಪಕ್ಷದವರು ವಿರೋಧ ಮಾಡ್ತಾ ಇರುವಾಗ ಅವ್ರ ಸಲಹೆ ಆದ್ರೂ ಕೇಳಿ. ಅಲ್ಲ, ಸರ್ಕಾರಕ್ಕೆ ಈ ದೇಶದಲ್ಲಿ ಗುರುತಿಸುವಂತ ಕನ್ನಡಿಗರಿಗೆ ಇಲ್ಲ ಅಂತ ಮನಸ್ಸಿದೆ. ಕನ್ನಡಿಗರಿಗೆ ಮಾಡಿದ ಅವಮಾನ ತರ ಕಾಣ್ತಾ ಇಲ್ಲ. ಒಂದು ವೇಳೆ ಆತರ ನೀವು ಆ ದೃಷ್ಟಿಕೋನದಿಂದ ನೋಡೋಕೆ ಹೋದ್ರೆ ಹೌದು, ಅದು ಸತ್ಯನೇ. ಆದರೆ ನನ್ನ ದೃಷ್ಟಿಕೋನ ಇದೇನೆ, ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ಇದು ಒಂದು ಕನ್ನಡ ಬ್ರ್ಯಾಂಡ್, ಕನ್ನಡಿಗರ ಬ್ರ್ಯಾಂಡ್. ಇದು ಮೈಸೂರು ಬ್ರ್ಯಾಂಡು, ಇವತ್ತಿನ ಅವತಾರ ಕರ್ನಾಟಕದ ಬ್ರ್ಯಾಂಡ್. ಇದು ಕನ್ನಡಿಗರ ಪ್ರೋತ್ಸಾಹಕ್ಕಾಗಿ ಶುರು ಮಾಡಿರೋದು. ಸಂಪೂರ್ಣವಾಗಿ ಇದಂತ ಏನೇನು ವ್ಯಾಪಾರ ಆಗುತ್ತೆ ಅದು ಕನ್ನಡಿಗರಿಗೆ ಲಾಭ ಆಗಿರುವಂಥ ದೃಷ್ಟಿಯಲ್ಲಿ ಶುರು ಮಾಡಿರೋದು, ನಿರ್ಮಾಣ ಮಾಡಿರೋದು. ಈ ನಿಟ್ಟಿನಲ್ಲೂ ಸಹ ಇಂಥ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಏನು ಪದವಿ ಬರುತ್ತೆ, ಅದು ಒಂದು ಅವಕಾಶ ಕನ್ನಡಿಗರಿಗೆ ಇನ್ನೂ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಅದು ಒಂದು ಅವಕಾಶ ಕೊಟ್ಟಿದೆ. ಇಲ್ಲಿ ನೀವು ಕನ್ನಡಿಗರಾಗಿ ಬ್ರ್ಯಾಂಡ್ ಅಂಬಾಸಿಡರ್ನ ಗುರುತಿಸಿದ್ರೆ ಅದು ಒಂದು ಡಬಲ್ ಒಬ್ಜೆಕ್ಟಿವ್ ಆಗುತ್ತೆ ನಿಮಗೆ. ಏನಂದರೆ, ಒಂದು ನಿಮ್ಮ ಬ್ರ್ಯಾಂಡನ್ನು ಕೂಡ ನೀವು ಬೆಳೆಸ್ಬೋದು, ಒಬ್ಬ ಕನ್ನಡಿಗರಿಗೂ ಕೂಡ ಒಂದು ಒಳ್ಳೆ ನ್ಯಾಷನಲ್ ಕವರೇಜನ್ನು ಕೂಡ ಕೊಡ್ಬೋದು.